ಸಂಡೇ ನಮಗೆ ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾವಾಗಲೂ ಸಂಡೇ ಅಂದರೆ ಲೇಟಾಗಿ ಎದ್ದು ಬ್ರಷ್ ಮಾಡ್ದಿರ ಟಿಫನ್ ಮಾಡಿ ಆರಾಮಾಗಿ ರೆಸ್ಟ್ ಮಾಡೋ ಥರ ಇರ್ತಿತ್ತು. ಬಟ್ ಈ ಸಂಡೇ ರಥಸಪ್ತಮಿ ಇದ್ದಿದ್ದರಿಂದ ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲರೂ ಅಣ್ಣಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. ಟೆಂಪಲ್ಗೆ ಹೋಗಿ ಮೊಸರು ಉಪ್ಪೆಲ್ಲ ಹಾಕಿ ಪೂಜೆ ಮುಗಿಸಿ ಬರ್ತಾ ಆನ್ ದಿ ವೇ ಹೋಟೆಲಲ್ಲೇ ಇಡ್ಲಿ ವಡೆ ಮತ್ತು ಮಸಾಲೆ ದೋಸೆ ತಿಂದು ಫೈನಲ್ ಆಗಿ ಕಾಫಿ ಕುಡಿದು ಹೊರಟ್ವಿ. ಹಾಗೆ ಹೊರಟು ಮನೆಗೆ ಬಂದ್ವಿ. ನೆಕ್ಸ್ಟ್ ನಾವು ನಮ್ಮ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಚಳಿ ಇರೋದ್ರಿಂದ ಇವ್ರು ಯಾರು ನೀಟಾಗಿ ಸ್ನಾನನೇ ಮಾಡಿಸ್ಕೊಂಡಿಲ್ಲ. ಈ ಸತಿ ಅಂತೂ ಹೆವಿ ಟಾರ್ಚರೇ ಕೊಟ್ಬಿಟ್ರು ನಮಗಂತೂ. ಬ್ರ್ಯಾಂಡಿ ಒಬ್ಬಳೇ ನೀಟಾಗಿ ಸುಮ್ಮನೆ ಸ್ನಾನ ಮಾಡಿಸ್ಕೊಂಡಿದ್ದು ಅಂದರೆ ಇನ್ನು ಮಿಕ್ದವ್ರಂತೂ ಕೇಳಲೇಬೇಡಿ. ಸ್ನಾನ ಮಾಡಿಸಿ ಆದಮೇಲೆ ನಾನು ಸ್ವಲ್ಪ ಫ್ರಿಡ್ಜೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಹಾಗೆ ಕಾಳುಗಳನ್ನೆಲ್ಲ ನೆನೆಸಿ ಮೊಳಕೆ ಕಟ್ಟಿದ್ದೆ. ಸೊ ಅದೆಲ್ಲ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಹಾಗೆ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತಂದು ಅದನ್ನು ಕೂಡ ತೊಳೆದು ಆರು ಹಾಕಿದ್ದೆ. ಆಫ್ಟರ್ನೂನ್ ಊಟಕ್ಕೆ ಅಂತ ಚಿಕನ್ ತೊಗೊಂಬಂದಿದ್ದು, ಅದರಲ್ಲಿ ಸ್ವಲ್ಪ ಚಿಕನ್ನ ಹಾಕಿ ಚಿಕನ್ ಗ್ರೀನ್ ಗ್ರೇವಿ ಮಾಡಿ ಚಪಾತಿ ಜೊತೆ ತಿಂದ್ವಿ. ಹಾಗೆ ಚಿಕನ್ ಭಾರತಾನು ಟ್ರೈ ಮಾಡಿದ್ದೆ, ಅದು ಚೆನ್ನಾಗೇ ಬಂದಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಚಿಕನ್ ಸ್ಯಾಂಡ್ವಿಚ್ ಮಾಡಿ ತಿಂದ್ಕೊಂಡೆ, ಅದು ಚೆನ್ನಾಗಿ ಬಂದಿತ್ತು. ಈ 2 ರೆಸಿಪಿನೂ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಯಾಂಡ್ವಿಚ್ ತಿಂದು ಸ್ವಲ್ಪ ಅವರೆಕಾಳಿತ್ತು, ಸೊ ಅದನ್ನು ನೆನೆಸಿಟ್ಟಿದ್ದೆ. ಅದೆಲ್ಲ ಹಿತ್ಕಿ ನಾನು ನನ್ನ ಡೇನ ಮುಗಿಸ್ದೆ.